Hello, my dear students. Welcome back to Wagmi Commerce Classes. ನಾನು ನಿಮ್ಮ ಪವನ್ ಸರ್. ಇಂದು ನಮ್ಮ ಚರ್ಚೆಯ ವಿಷಯ ಬಿಕಾಮ್ ಮೂರನೇ ಸೆಮಿಸ್ಟರ್ ನ ಕಮರ್ಷಿಯಲ್ ಅರ್ಥಮೆಟಿಕ್ಸ್ ಸಬ್ಜೆಕ್ಟ್ ನ ಪ್ರಾಫಿಟ್ ಅಂಡ್ ಲಾಸ್ ಚಾಪ್ಟರ್ ನ 7 ಮಾರ್ಕ್ಸ್ ಸಮ್ ಸರಿ. ಸೊ 7 ಮಾರ್ಕ್ಸ್ ಸಮ್ ನಿಮ್ಮ ಸೀನಿಯರ್ಸ್ ಗಳಿಗೆ 2015 ಮತ್ತು 2022 ಎರಡು ಸಲ ರಿಪೀಟ್ ಆಗಿರೋ ಕ್ವಶನ್ ಇದು 7 ಮಾರ್ಕ್ಸ್ ಗೆ. ಸಾರಿ, ಇದು 7 ಮಾರ್ಕ್ಸ್ ಮಾಡಿ 7 ಮಾರ್ಕ್ಸ್ ಗೆ. ಸೊ ಈ ಕ್ವಶನ್ ಏನಪ್ಪಾ ಅಂತಂದ್ರೆ, ಆನ್ ಆರ್ಟಿಕಲ್ ಅಂದ್ರೆ ಒಂದು ಆರ್ಟಿಕಲ್ ಇದೆ ಅಥವಾ ಒಂದು ವಸ್ತು, ಆ ವಸ್ತುನ ಸೋಲ್ಡ್ ಎಟ್ ಲಾಸ್ ಆಫ್ 20% ಅಂತ. ಅಂದ್ರೆ ವಸ್ತುನ ಮಾರಾಟ ಮಾಡಿದ 20% ಲಾಸ್ ಮಾರಾಟ ಮಾಡಿದ್ದಾರೆ ಈಗ, ಅಂದ್ರೆ 20% ಲಾಸ್ ಆಗ್ಬಿಟ್ಟೈತಿ ಈಗ. ಇಫ್ ಇಟ್ ವಾಸ್, ಒಂದ್ ವೇಳೆ ಇಟ್ ವಾಸ್ ಬಾಟ್ ಫಾರ್ ₹40 ಮೋರ್, ಅಂದ್ರೆ ಅದು ಪರ್ಚೇಸ್ ಮಾಡುವಂತ ಸಂದರ್ಭದಾಗ ₹40 ಜಾಸ್ತಿ ಕೊಟ್ಟು ಪರ್ಚೇಸ್ ಮಾಡಿದ್ರ. ಸೊ ಪರ್ಚೇಸ್ ಮಾಡೋ ಬೆಲೆನೆ ₹40 ಜಾಸ್ತಿ ಕೊಟ್ಟು ಪರ್ಚೇಸ್ ಮಾಡಿ, ಅಂಡ್ ಸೋಲ್ಡ್ ಎಟ್ ₹80 ಮೋರ್, ಅಂದ್ರೆ ಮಾರಾಟ ಮಾಡುವಂತ ಸಂದರ್ಭದಾಗ ನಾವು ಎಷ್ಟಕ್ಕೆ ಮಾರಾಟ ಮಾಡಿದವಲ್ಲ ಅದಕ್ಕಿಂತ ₹80 ಜಾಸ್ತಿ ರೇಟಿಗೆ ಮಾರಾಟ ಮಾಡಿದ್ರೆ, ದೆನ್ ದೇರ್ ವುಡ್ ಹ್ಯಾವ್ ಬೀನ್ ನೈದರ್ ಲಾಸ್ ನಾರ್ ಗೇನ್. ಅಂತ ಸಂದರ್ಭದಾಗ ಅಲ್ಲಿ ಯಾವುದೇ ರೀತಿಯಾದಂತ ಲಾಭನೂ ಆಗಂಗಿಲ್ಲ, ಅದೇ ರೀತಿ ಯಾವುದೇ ರೀತಿಯಾದ ನಷ್ಟನೂ ಆಗಂಗಿಲ್ಲ. ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಫೈಂಡ್ ದ CP ಆಫ್ ಆರ್ಟಿಕಲ್ ಅಂತ ಹೇಳಿದನ್ರಿ. ಓಕೆ, ಇಲ್ಲಿ CP ಆಫ್ ಆರ್ಟಿಕಲ್ ಕಂಡಿಡ್ರಿ ಅಂತ ಹೇಳಿದನ್ರಿ. ಓಕೆ, ಸೊಲ್ಯೂಷನ್ ಇಲ್ಲಿ ನೋಡ್ರಿ. ಲೆಟ್ ಕಾಸ್ಟ್ ಪ್ರೈಸ್ ಬಿ ಎಕ್ಸ್ ಆಗಿರ್ಲಿ, the article was sold, the article was sold at a loss of 20%, at a loss of 20%. So selling price x minus 20% of x. ಸೊ 20% ಆಫ್ ಎಕ್ಸ್ ಅಂದ್ರೆ ಖರೀದಿ ಮಾಡೋದಕ್ಕಿಂತ 20% ಕಡಿಮೆ ರೇಟಿಗೆ, ಮೈನಸ್ 20/100 ಆಫ್ ಎಕ್ಸ್. ಸೊ ಎಕ್ಸ್ ಮೈನಸ್ 0.2x. ಸೊ ಎಕ್ಸ್ ಅಂದ್ರೆ ಇಲ್ಲಿ ಏನೇನಂದ್ರೆ 1 ಇರುತ್ತೆ, ಇದು ಅಂಡರ್ಸ್ಟುಡ್. ಸೊ 1x 0.2x ಕಳೆದ್ರೆ 0.8x ಆಗುತ್ತೆ. ಸೊ ಸೆಲ್ಲಿಂಗ್ ಪ್ರೈಸ್ 0.8x ಆಯ್ತು, 0.8x. ಇಫ್ ದ ಆರ್ಟಿಕಲ್ ವಾಸ್ ಬಾಟ್ 40 more, if the article was bought ₹40 more, then new CP x plus 40, ಅಂದ್ರೆ x ಅಂದ್ರೆ ಹಳೆ ಕಾಸ್ಟ್ ಪ್ರೈಸ್ ರೀ. ಈಗ ₹40 ಜಾಸ್ತಿ ರೇಟಿಗೆ ಮಾರಾಟ ಮಾಡಿದ್ರೆ 40 ಮೋರ್. ಸೊ ಎಕ್ಸ್ ಗೆ ಪ್ಲಸ್ 40 ಕೂಡಿಸ್ರಿ, ನ್ಯೂ ಎಕ್ಸ್ ಪ್ಲಸ್ 40 ಐತೆ. ದೆನ್ ಅಂಡ್ ನ್ಯೂ SP ಎಷ್ಟದ್ರಿ 0.8x ಅದ. ಸೊ 0.8x ಪ್ಲಸ್ 80 ಅಂದ್ರೆ 0.8x ಹಳೆ ಮಾರಾಟದ ಬೆಲೆ. ಈಗ ಅದಕ್ಕೆ ₹80 ಜಾಸ್ತಿ ಮಾಡಿಬಿಟ್ರ, ಪ್ಲಸ್ 80. So then there is a no gain or no loss given. So given ಬರೀತಾರೆ, given statement there is no gain or no loss. There is no gain or no loss. So x plus 40 is equal to 0.8x plus 80. ಈಗ ಏನ್ ಮಾಡ್ರಿ, 0.8x ಅನ್ನ ಈ ಕಡೆ ತೊಂಬರ್ರಿ. ಎಕ್ಸ್ ಇಲ್ಲಿ 1x ಇರ್ತ್ರಿ, ಮೈನಸ್ 0.8x. ಈ 40 ಆ ಕಡೆ ಹೋಯ್ರಿ, 80 ಮೈನಸ್ 40 ಆಗತ್ರಿ. ಸೊ 80 40 ಆದ್ರೆ 40 ಹೋಯ್ತು, 1x 0.8x ಆದ್ರೆ
0.2x ಐತೆ. ಸೊ x is equal to 40 divided by 0.2 ಅಂತ 40 0.2 ಮಾಡಿದ್ರೆ x is equal to 200 rupees ಬಂತ್ರಿ. ಸೊ ಇಲ್ಲಿ ನಮ್ಗೆ ಕಾಸ್ಟ್ ಪ್ರೈಸ್ ಆಫ್ ಆರ್ಟಿಕಲ್ ಎಷ್ಟು ಬಂತ್ರಿ 200 rupees ಬಂತು. ಸೊ 200 rupees ಮೀನ್ಸ್ ಅಂದ್ರೆ ನಮ್ದು ಕಾಸ್ಟ್ ಪ್ರೈಸ್ ಆಫ್ ಆರ್ಟಿಕಲ್ x ಅಂದ್ರೆ ನಮ್ಗೆ 200 ರೂಪಾಯಿ ಇದೆ. ಸೊ ಒನ್ಸ್ ಅಗೇನ್ ರಿಪೀಟ್, an article sold at a loss of 20%. ಅಂದ್ರೆ ಇಲ್ಲಿ ಒಂದು ಆರ್ಟಿಕಲ್ ನ ಎಷ್ಟಕ್ಕೆ ಸೇಲ್ ಮಾಡಿದ್ದಾರೆ 20% ಲಾಸಿಗೆ ಸೇಲ್ ಮಾಡಿದ್ದಾರೆ. ಓಕೆ, ಇಟ್ ವಾಸ್ ಬಾಟ್ ಫಾರ್ 40 rupees ಮೋರ್. ಒಂದು ವೇಳೆ ಆ ಆರ್ಟಿಕಲ್ 40 ರೂಪಾಯಿ ಜಾಸ್ತಿ ಕೊಟ್ಟು ಖರೀದಿ ಮಾಡಿದ್ರೆ ಅಂಡ್ ಸೋಲ್ಡ್ 80 rupees ಮೋರ್, ಅಂದ್ರೆ ಅದೇ ಆರ್ಟಿಕಲ್ ನ ಅಷ್ಟು ಯಾವ ರೇಟಿಗೆ ಮಾರಿವಲ್ಲ ಆ ರೇಟ್ಗಿಂತ ಒಂದು 80 ರೂಪಾಯಿ ಜಾಸ್ತಿ ರೇಟಿಗೆ ಮಾರಾಟ ಮಾಡಿದ್ರೆ ದೇರ್ ವುಡ್ ಹ್ಯಾವ್ ಬಿನ್ ನೈದರ್ ಲಾಸ್ ನಾರ್ ಗೇನ್. ಅಲ್ಲಿ ಲಾಭನೂ ಆಗ್ತಿರಲ್ಲ ನಷ್ಟನೂ ಆಗ್ತಿರಲ್ಲ ಅಂತ ಕೇಳ್ತಾರೆ ಇಲ್ಲಿ. ಅಂದ್ರೆ ಬಿಇಪಿ. ಹೌದಾ? ಫೈಂಡ್ ದ ಸಿಪಿ ಆಫ್ ಆರ್ಟಿಕಲ್. ಸಿಪಿ ಆಫ್ ಆರ್ಟಿಕಲ್ ಅಂದ್ರೆ ಲೆಟ್ ದ ಕಾಸ್ಟ್ ಪ್ರೈಸ್ ಬಿ ಎಕ್ಸ್. ಅದೆಷ್ಟೈತೆ ಗೊತ್ತಿಲ್ಲ ನನಗೆ. ಸೊ ಕಾಸ್ಟ್ ಪ್ರೈಸ್ ಎಷ್ಟದ ಅದನ್ನ ಕಂಡಿಡ ಕ್ಯಾರಿಲಿ ಕಾಸ್ಟ್ ಪ್ರೈಸ್ ಅನ್ನ ಎಕ್ಸ್ ಆಗಿ ತಗೊಂಡೇನ್ರಿ. ಸೊ ದ ಆರ್ಟಿಕಲ್ ವಾಸ್ ಸೋಲ್ಡ್ ಅಟ್ ಅ ಲಾಸ್ ಆಫ್ 20%. ಸೊ ಎಷ್ಟಕ್ಕೆ ಮಾರಾಟ ಮಾಡಿದ್ರಿ ಸೋಲ್ಡ್ ಅಟ್ ಅ ಲಾಸ್ ಆಫ್ 20%. ಸೊ ಅಲ್ಲೇ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ರಿ ಎಕ್ಸ್. ಅಂದ್ರೆ ನಾವು ಖರೀದಿ ಮಾಡಿದ್ದ ಎಕ್ಸ್ ಬೆಲೆ ಅಂದ್ರೆ ರುಪೀಸ್ ಎಕ್ಸ್ ಖರೀದಿ ಮಾಡಿ ಅಂದ್ರೆ 20% ಲಾಸಿಗೆ ಮಾರಾಟ ಮಾಡಿ 20% ಆಫ್ ಎಕ್ಸ್ ಮಾಡಿದ್ರೆ 20/100 ಆಫ್ ಎಕ್ಸ್. ಸೊ 1x ಒಳಗೆ 20% ಮಾಡಿದ್ರೆ 0.2 ಬಂತ ಎಕ್ಸ್. ಸೊ 1x 0.2x ಕಳೆದ್ರೆ 0.8x ಬಂತ್ರಿ. ಸೊ ಸೆಲ್ಲಿಂಗ್ ಪ್ರೈಸ್. ಈಗ ಇಫ್ ದ ಆರ್ಟಿಕಲ್ ವಾಸ್ ಬಾಟ್ 40 rupees ಮೋರ್, 40 ರೂಪಾಯಿ ಜಾಸ್ತಿ ಖರೀದಿ ಆಗಿದ್ರೆ ಸೊ ನ್ಯೂ ಸಿಪಿ ಏನಾಗತ್ರಿ ಹಳೆ ಸಿಪಿ ಎಕ್ಸ್ ಐತಿ. ನ್ಯೂ ಸಿಪಿ ಏನಾಗೈತಿ ಹಳೆ ಪ್ರೈಸ್ ಎಕ್ಸ್ ಗೆ ಹೊಸ ಪ್ರೈಸ್ ಇದೊಂದು 40 ರೂಪಾಯಿ ಎಕ್ಸ್ಟ್ರಾ ಮಾಡಿದ್ರೆ ಹೊಸ ಸಿಪಿ ಸಿಕ್ ನಮ್ಗೆ. ಈಗ ಹೊಸ ಎಸ್ ಪಿ ಏನಾಕೈತ್ರಿ 80 ರೂಪಾಯಿ ಜಾಸ್ತಿ ರೇಟಿಗೆ ಮಾರಾಟ ಮಾಡಿದ್ರ. ಹಳೆ ಮಾರಾಟ ಬೆಲೆಗಿಂತ 80 ರೂಪಾಯಿ ಜಾಸ್ತಿ ಮಾಡಿದ್ರ. ಹಳೆ ಮಾರಾಟದ ಬೆಲೆ 0.8x ಐತಿ, ಇದು 80 ರೂಪಾಯಿ ಐತಿ. 0.8x ಪ್ಲಸ್ 80 ರೂಪಾಯಿ ಆಯ್ತಾ, ಇಷ್ಟೊಂದು ಐತಿ. ಈಗ ಇದನ್ನ ಗಿವನ್ ಸ್ಟೇಟ್ಮೆಂಟ್ ಏನ್ ಮಾಡತ್ತಾರ ನಾವು ದೇರ್ ಇಸ್ ನೋ ಗೇನ್ ನೋ ಲಾಸ್. ಲಾಭ ಅನ್ನೋಲ್ಲ ನಷ್ಟ ಅನ್ನೋಲ್ಲ. ಎಷ್ಟು ನಾವು ಯಾವ ರೇಟ್ ಖರೀದಿ ಮಾಡಲ್ಲ ಅದ ರೇಟ್ ನಮ್ಗೆ ವಾಪಸ್ ಬರುತ್ತಂತ್ರಿ. ಸೊ x ಪ್ಲಸ್ 40 ಹೊಸ ಬೇರೆ ಪರ್ಚೇಸ್ ಮಾಡಿದ 0.8x ಪ್ಲಸ್ 80 ನ್ಯೂ ಎಸ್ ಪಿ. ಸೊ ಇದನ್ನ ಎರಡು ಸಮ ಆಯ್ತಂತ್ರಿ. ಸೊ ಈಗ ಏನ್ ಮಾಡ್ರಿ ಎಕ್ಸ್ ಬರೀ ಎಕ್ಸ್ ಅಂದ್ರೆ 1x ಅಂತ ತಿಳ್ಕೊಬೇಕ್ರಿ ನಾವಿಲ್ಲಿ. ಏನಿಲ್ಲ ಅಂದ್ರೆ ಎಕ್ಸ್ ಬಾಜು ಅದು 1 ಅಂತ ತಿಳ್ಕೊಬೇಕು ಆಯ್ತಾ. ಈಗ ಏನ್ ಮಾಡ್ರಿ ಇಲ್ಲಿ 0.8x ಐತಿ, ಇದು ಪ್ಯೂರ್ ಅಲ್ಫಾಬೆಟ್, ಇದು ಪ್ಯೂರ್ ಅಲ್ಫಾ ನೋಡ್ರಿ ಇಲ್ಲಿ 1 ಐತಾ. ಸೊ ಅಲ್ಫಾಬೆಟ್ ಕಮ್ ನಂಬರ್ ಒಂದ್ ಕಡೆ ಮಾಡ್ಕೊರಿ, ಪ್ಯೂರ್ ನಂಬರ್ ಒಂದ್ ಕಡೆ ಮಾಡ್ಕೊರಿ. 80 rupees ಇಲ್ಲಿ ಐತಿ. ಈ 40 ಈ ಕಡೆ ತೊಗೊಂಬರ್ರಿ, ಯಾಕಂದ್ರೆ ದೊಡ್ಡ ಸಂಖ್ಯೆ ಇದ್ದಲ್ಲೇ ಇರ್ಲಿ ಸಣ್ಣ ಸಂಖ್ಯೆ ಬಾರೋ ಮಾಡ್ಕೊರಿ. ಪ್ಲಸ್ ಇದು ಈ ಕಡೆ ಬಂದು ಮೈನಸ್ ಆಕೈತಿ. ಅದೇ ರೀತಿ 0.8x ಸಣ್ಣ ಸಂಖ್ಯೆ ಐತಿ, 1x ದೊಡ್ಡ ಸಂಖ್ಯೆ ಐತಿ, ಆ ಕಡೆ ಕಡೆ ತಗೊಂಡ್ರಿ ಮೈನಸ್ ಆಕೈತಿ. 1x 0.8x 0.2x ಬಂತ. 80 ಒಳಗ 40 ಕಳೆದ 40 ಬಂತ್ರಿ. ಸೊ ಈ 40 ಕಡೆ ಬಂತಲ್ಲ 40 ಬಂತ. 0.2 ನ ಈಗ ಇಂಟರ್ಲೇಷನ್ ಐತಿ, ಈಗ ಜಾಬ್ ಆಕೈತಿ. ಸೊ x is equal to 200 rupees. ಸೊ ದ ಕಾಸ್ಟ್ ಆಫ್ ಆರ್ಟಿಕಲ್ ಇಸ್ 200. ಇಷ್ಟು ಮಾಡಿದ್ರೆ ನಮ್ದು ಯುವ ಮಾರ್ಕ್ಸ್ ಲೆಕ್ಕ ಮುಗಿತ್ರಿ. ಈ ಕ್ವಶನ್ 2015 ಬಂದೈತಿ, 2022 ನಿಮ್ಗೆ ಸೀನಿಯರ್ಸ್ ಬಂದೈತಿ. ಥ್ಯಾಂಕ್ ಯು. ವಿ ಶಾಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸ್ಟೂಡೆಂಟ್ಸ್ ನೆಕ್ಸ್ಟ್ ಕ್ವಶನ್ ರೀ. ಈ ಕ್ವಶನ್ ನಿಮ್ಗೆ ನಿಮ್ ಸೀನಿಯರ್ಸ್ 2017 ಮತ್ತು 2022 7 ಮಾರ್ಕ್ಸ್ ಕೇಳುವಂತ ಕ್ವಶನ್. ಇದು ಕ್ವಶನ್ ಏನಪ್ಪಾ ಅಂತಂದ್ರೆ a table and chair together cost ₹5,000. ಅಂದ್ರೆ ಟೇಬಲ್ ಮತ್ತು ಚೇರ್ ಎರಡು ಬೆಲೆನು 5,000 ರೂಪಾಯಿ ಅದ ರೀ. ಸೊ ಟೇಬಲ್ ಸೋಲ್ಡ್ ಅಟ್ 10% ಪ್ರಾಫಿಟ್. ಟೇಬಲ್ ಅನ್ನ 10% ಲಾಭಕ್ಕೆ ಮಾರಾಟ ಮಾಡಿವಿ. ಅದೇ ರೀತಿ ಅಂಡ್ ಚೇರ್ ಅಟ್ 10% ಲಾಸ್. ಚೇರ್ ಅನ್ನ 10% ಲಾಸಿಗೆ ಮಾರಾಟ ಮಾಡಿದ್ವಿ ನಾವಲ್ಲಿ. ಅದೇ ರೀತಿ ಇಫ್ ದ ಹೋಲ್ ಒಂದು ವೇಳೆ ಎಲ್ಲ ವ್ಯಾಪಾರದಿಂದ ದೇರ್ ಇಸ್ ಅ ಪ್ರಾಫಿಟ್ 2%. ಈ ಎರಡು ಟೇಬಲ್ ಮತ್ತು ಚೇರ್ ಎರಡರ ನಡುವೆ ಪ್ರಾಫಿಟ್ ಎರಡು ಮಾರಾಟ ಮಾಡಿದ್ರೆ ನಮ್ಗೆ ಎಷ್ಟು ಲಾಭ ಆಗತ್ತೈತಿ ಅಂದ್ರಿ 2% ಲಾಭ ಆಗತೈತಿ. ಅಂದ್ರ ಇಲ್ಲೇ ಟೇಬಲ್ ಇಂದ 10% ಲಾಭ ಆದ್ರೆ ಚೇರ್ ಇಂದ 10% ನಷ್ಟ ಆಗತೈತಿ. ಅದಾಗ್ಯೂ ಕೂಡ ಆ ಎರಡು ವ್ಯವಹಾರದಿಂದ 2% ಲಾಭ ಉಳಿದ 2% ಲಾಭ ಆಗತೈತಿ ನಮಗ. ಸೊ ಫೈಂಡ್ ದ ಕಾಸ್ಟ್ ಆಫ್ ಈಚ್ ಅಂತ ಹೇಳ್ತಾನ್ರಿ. ಫೈಂಡ್ ದ ಕಾಸ್ಟ್ ಆಫ್ ಈಚ್. ಸೊ ಸೊಲ್ಯೂಷನ್ ನೋಡ್ರಿ. ಸೊ ಕಾಸ್ಟ್ ಆಫ್ ಅ ಟೇಬಲ್ ಅಂಡ್ ಚೇರ್ ಎಷ್ಟೈತ್ರಿ 5,000. 5,000 ರೂಪಾಯಿ ಇದೆ. ಸೊ 5,000 ರೂಪಾಯಿ ಇದೆ ಅಂದ್ರೆ ಅದ್ರಾಗ ಕಾಸ್ಟ್ ಆಫ್ ಟೇಬಲ್ ಬಿ ಎಕ್ಸ್ ಅದೆಷ್ಟೈತೆ ನಮ್ಗೆ ಗೊತ್ತಿಲ್ಲ. ಅದು 1,000 ರೂಪಾಯಿ ಇರ್ಬೋದು, 2,000 ರೂಪಾಯಿ ಇರ್ಬೋದು, 3,000 ರೂಪಾಯಿ ಇರ್ಬೋದು, ಎಷ್ಟಾದ್ರೂ ಇರ್ಬೋದು. ಅದ್ರ ಬಿ ಎಕ್ಸ್ ಆಗಿರ್ಲಿ. 5,000 ರೂಪಾಯಿಗೆ ಎಕ್ಸ್ ಕಳೆದ್ಬಿಟ್ರೆ ನಮ್ಗೆ ಕಾಸ್ಟ್ ಆಫ್ ಚೇರ್ಸ್ ಗೊತ್ತಾಗೈತ್ರಿ 5,000 ಮೈನಸ್ ಎಕ್ಸ್. ಸೊ ಈಗ ಎಸ್ ಪಿ ಆಫ್ ಟೇಬಲ್ ಅಟ್ 10% ಪ್ರಾಫಿಟ್.
ಎಷ್ಟಾಗ್ತದೆ ಅಂದ್ರೆ ಎಸ್ ಪಿ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಆಫ್ ಅ ಟೇಬಲ್ ಅಟ್ 10% ಪ್ರಾಫಿಟ್ ಆಗತೈತ್ರಿ. ಅದೇ ರೀತಿ ಎಸ್ ಪಿ ಆಫ್ ಅ ಚೇರ್ ಅಟ್ 10% ಲಾಸ್. ಇವೆರಡು ವ್ಯವಹಾರದಿಂದ ನಮಗೆ ಒಟ್ಟು 2 ವ್ಯವಹಾರದಿಂದ ನಮಗೆ 2% ಲಾಭ ಆಗತೈತಿ. ಸೊ ಎಸ್ ಪಿ ಆಫ್ ಟೇಬಲ್, ಸೊ ಒಂದು ಕಾಮನ್ ಆಗಿರ್ಲಿ 10% ಪ್ರಾಫಿಟ್ 0.1 1 ಕೂಡಿಸ್ರಿ. ಸೊ ಆಫ್ ಎಕ್ಸ್, ಎಕ್ಸ್ ಅಂದ್ರೆ ಇದ್ರ ಟೇಬಲ್ ಬೆಲೆ ಎಕ್ಸ್ ಐತಿ. ಅದೇ ರೀತಿ ಚೇರ್ ಬೆಲೆ ಒಂದ್ರೊಳಗ 0.1 ಕಳೀರಿ, ಯಾಕಂದ್ರೆ ಲಾಸ್ ಆಗತ್ತೆ 10%. ಒಂದು 0.1 ಕಳೆದ್ರ ಸೊ 0.9 ಬಂತ. ಸೊ 5000 ಮೈನಸ್ ಎಕ್ಸ್ ಅದಕ್ಕೆ ಚೇರ್ ಬೆಲೆ 5000 ಮೈನಸ್ ಎಕ್ಸ್ ಅದ. ಸೊ ಈ ಎರಡು ವ್ಯವಹಾರದಿಂದ ನಮಗೆ 0.02 ಲಾಭ ಆಗತೈತಿ. 1 ಪ್ಲಸ್ 0.02 ಕಳೆದ್ರೆ ಕೂಡಿಸಿದ್ರೆ 1.02 ಬಂತ. ಇದಕ್ಕೆ ಇಂಟು ಮಾಡ್ಕೋರಿ. ಸೊ ಇದರಿಂದ ಇದಕ್ಕೆ ಇಂಟು ಮಾಡ್ಕೋರಿ, ಇದರಿಂದ ಇದಕ್ಕೆ ಇಂಟು ಮಾಡ್ಕೋರಿ. ಸೊ ಇದರಿಂದ ಇದಕ್ಕೆ ಇಂಟು ಮಾಡ್ಕೋರಿ. 1.1 ಎಕ್ಸ್ ಬಂತ. ಇದರಿಂದ 0.9 ಇಂಟು 4500 ಬಂತ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆತ. ಅದೇ ರೀತಿ ಪ್ಲಸ್ ಇಂಟು ಮೈನಸ್ ಮೈನಸ್ ಸಿಕ್ಕೈತಿ. 0.9 ಇಂಟು ಎಕ್ಸ್ 0.9 ಎಕ್ಸ್. ಸೊ ಇದಕ್ಕೆ ಇಂಟು ಮಾಡಿದ್ರೆ 5100 ಬಂತ. ಈಗ ಏನ್ ಮಾಡ್ರಿ, ಈ 1.1 ಎಕ್ಸ್ 0.9 ಎಕ್ಸ್ ಕಳೀರಿ. 1.1 ಎಕ್ಸ್ 0.9 ಎಕ್ಸ್ ಕಳೆದ್ರೆ 0.2 ಎಕ್ಸ್ ಬಂತ. ಆಯ್ತಾ, ಇದು 4500 ಆ ಕಡೆ ಹೋಯ್ತು ಬಿಡ್ರಿ. 5500 4500 ಕಳೆದ್ರೆ 600 ಬಂತ. ಸೊ ಎಕ್ಸ್ ಇದಕ್ಕೆ ಇಂಟು ರಿಲೇಷನ್ ತುಂಬ ಡಿವೈಡ್ ಆಕೈತಿ. ಸೊ ಎಕ್ಸ್ ಬೆಲೆ ನಮ್ದು 3000 ರೂಪಾಯಿ ಬಂತ್ರಿ. ಸೊ ಎಕ್ಸ್ ಅಂದ್ರೆ ಏನ್ರಿ, ಟೇಬಲ್ ಕಾಸ್ಟ್ ಆಫ್ ಅ ಟೇಬಲ್ ಎಕ್ಸ್ 3000 ರೂಪಾಯಿ ಬಂತ. ಸೊ ಕಾಸ್ಟ್ ಆಫ್ ಟೇಬಲ್ ಬಿ ಎಕ್ಸ್ ಇಸ್ ಈಕ್ವಲ್ ಟು 3600. ಅದೇ ರೀತಿ ಕಾಸ್ಟ್ ಆಫ್ ಚೇರ್ 5000 ಮೈನಸ್ ಎಕ್ಸ್ ಮಾಡ್ರಿ 2000 ಇಷ್ಟು ಮಾಡಿದ್ರೆ ನಮ್ದು 7 ಮಾರ್ಕ್ಸಿನ ಸಮ್ ಮುಗೀತ್ರಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಇತರ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.